ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಬಳ್ಳಾರಿಯ ಸೆಂಟ್ರಲ್ ಜೈಲ್ ಅಂದ ತಕ್ಷಣ ಇದೊಂದು ಪನಿಷ್ಮೆಂಟ್ ಜೈಲ್ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಯಾರಾದರೂ ತಮಾಷೆಗಾದರೂ ಹೇಳ್ತಕ್ಕಂಥದ್ದು ನಿನ್ನನ್ನು ಬಳ್ಳಾರಿಗೆ ಜೈಲು ಆಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಬೇರೆ ಬೇರೆ ಕೇಂದ್ರ ಕಾರಾಗೃಹದಲ್ಲಿ ಕೂಡ ಯಾರಾದರೂ ತಪ್ಪು ಮಾಡಿದ ಸಂದರ್ಭದಲ್ಲಿ ಅದು ಪೊಲೀಸ್ ಠಾಣೆ ಆಗಿರ್ಬೋದು ಅಥವಾ ಜೈಲಲ್ಲಿ ಕೂಡ ಹೇಳ್ತಕ್ಕಂಥ ಹೆಸರು. ಇಂಥ ಬಳ್ಳಾರಿಯ ಕೇಂದ್ರ ಕಾರಾಗೃಹ ಸಾಕಷ್ಟು ಈ ಒಂದು ಜೈಲಲ್ಲಿ ಸಾಕಷ್ಟು ನಟೋರಸ್ಗಳು ಕೂಡ ಇದ್ದೋಗಿರ್ತಕ್ಕಂಥ ಈ ಒಂದು ಕೇಂದ್ರ ಕಾರಾಗೃಹ. ಇಲ್ಲಿ ಅಕ್ರಮಗಳು ಕೂಡ ಹಿಂದೆ ಸಾಕಷ್ಟು ಅಕ್ರಮಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಆದರೆ ಈ ಅಕ್ರಮಗಳನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಕಾರಾಗೃಹ ಇಲಾಖೆ ಸಾಕಷ್ಟು ಸುಧಾರಣಾ ಕ್ರಮಗಳನ್ನು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾದರೂ ಕೂಡ ಮತ್ತೆ ಸಣ್ಣ ಪುಟ್ಟ ಇಲ್ಲಿರ್ತಕ್ಕಂಥ ಅಕ್ರಮಗಳು ಕೂಡ ಇನ್ನೂ ಇದುವರೆಗೂ ಕೂಡ ನಡೀತಾ ಇರತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಹಿಂದೆ ಕಳೆದ 2-3 ವರ್ಷಗಳಿಂದ ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಎಲ್ಲವೂ ಕೂಡ ಇಲ್ಲಿ ಓಪನ್ ಆಗಿ ರಾಜರೋಷವಾಗಿ ನಡೀತಾ ಇರತಕ್ಕಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಿಂದೆ 2 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಏನು ಘಟನಾವಳಿಗಳ ವಿಡಿಯೋಗಳು ಕೂಡ ಹಿಂದೆ ಸಾಕಷ್ಟು ವೈರಲ್ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈ ಒಂದು ಕೇಂದ್ರ ಕಾರಾಗೃಹದಲ್ಲಿ ಈಗಾಗಲೇ ಯಾಕೆಂತಂದರೆ ಒಂದು ಮೊಬೈಲ್ ಜಾಮರನ್ನು ಕೂಡ ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಇಲ್ಲಿ ಮೊಬೈಲ್ ಜಾಮರನ್ನು ಅಳವಡಿಕೆ ಮಾಡಲಾಗಿದೆ. ಯಾಕೆಂತಂದರೆ ಸುತ್ತಮುತ್ತದ ಕೇಂದ್ರ ಕಾರಾಗೃಹದ ಸುತ್ತಮುತ್ತ ಎಲ್ಲೂ ಕೂಡ ಫೋನ್ ನೆಟ್ವರ್ಕ್ ಕೂಡ ಸರಿಯಾಗಿ ಸಿಗಲ್ಲ. ಆದರೆ ವಿಪರ್ಯಾಸನೋ ಅಥವಾ ಏನನ್ಬೇಕೋ ಗೊತ್ತಿಲ್ಲ. ಯಾಕೆಂತಂದರೆ ಕೇಂದ್ರ ಕಾರಾಗೃಹದಲ್ಲಿ ಇವತ್ತಿಗೂ ಕೂಡ ಕೈದಿಗಳು ಫೋನಲ್ಲಿ ಕೂಡ ರಾಜರೋಷವಾಗಿ ಮಾತಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏಕೆಂತಂದರೆ ಪ್ರತಿ ಸಲ ಇಲ್ಲಿನ ಕಾರಾಗೃಹದ ಅಧಿಕಾರಿಗಳು ಸಿಬ್ಬಂದಿಗಳು ಕೇಂದ್ರ ಕಾರಾಗೃಹಗಳಲ್ಲಿ ದಾಳಿ ಮಾಡತಕ್ಕಂಥ ಸಂದರ್ಭದಲ್ಲಿ ಮೊಬೈಲ್ಗಳು ಕೂಡ ಪತ್ತೆ ಆಗ್ತಕ್ಕಂಥದ್ದು. ಏಕೆಂದರೆ ಹಿಂದೆ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಕೂಡ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಕೂಡ ಹಲವು ತಿಂಗಳು ಕೂಡ ಇದ್ದರು. ಆ ಸಂದರ್ಭದಲ್ಲಿ ಕೂಡ ಜೈಲಲ್ಲಿ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಕೂಡ ಇಲ್ಲಿ ಪಾಲನೆ ಆಗ್ತಾಯಿತ್ತು. ಆ ಸಂದರ್ಭದಲ್ಲೇ ಇಲ್ಲಿ ಯಾವ ರೀತಿಯ ಅಕ್ರಮಗಳು ಇಲ್ಲಿ ನಡೀಬಾರ್ದು ಅನ್ನೋ ನಿಟ್ಟಲ್ಲಿ ಕೂಡ ಜಾಮರನ್ನು ಕೂಡ ಅಂದರೆ ಹಿಂದೆ ಜಾಮರಿತ್ತು, ಅದು ಹಳೆಯ ಜಾಮರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಸರಿಯಾಗಿ ಕೂಡ ಕೆಲಸ ಮಾಡ್ತಿರಲಿಲ್ಲ. ಆ ನಿಟ್ಟಲ್ಲಿ ಕೂಡ ಈಗ ಅತ್ಯಾಧುನಿಕ ಮಾಡಲ್ಲ ಜಾಮರನ್ನು ಕೂಡ ಅಳವಡಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಸುತ್ತಲೂ ಕೂಡ 500 ಮೀಟರ್ ಹಂತದಲ್ಲಿ ಕೂಡ ಸರಿಯಾಗಿ ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಸಾಕಷ್ಟು ಸಾರ್ವಜನಿಕರು ಕೂಡ ಸಾಕಷ್ಟು ದೂರುಗಳನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಯಾಕೆಂತಂದರೆ ಅಕ್ಕಪಕ್ಕದ ನಿವಾಸಿಗಳಿಗೆ ಕೂಡ ಸಾಕಷ್ಟು ನೆಟ್ವರ್ಕ್ ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು. ಆದರೆ ದುರಂತ ಅಂದರೆ ಕೇಂದ್ರ ಕಾರಾಗೃಹದಲ್ಲಿ ಮಾತ್ರ ಫೋನುಗಳು ಕೂಡ ಆವಾಗವಾಗ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪತ್ತೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ಕಳೆದ 2 ದಿನಗಳಲ್ಲಿ ಕೂಡ 2 ಬಾರಿ ಕೂಡ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಕೈದಿಗಳು ಬಳಕೆ ಮಾಡ್ತಕ್ಕಂಥ ಫೋನುಗಳು ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಇನ್ನೊಂದು ಅಂದರೆ ಇಲ್ಲಿ ಕೈದಿಗಳು ಯಾವ ರೀತಿಯಾದಂಥ ಒಂದು ರೀತಿಯ ಖತರ್ನಾಕ್ ಐಡಿಯಾಗಳನ್ನು ಒಂದು ಬಳಕೆ ಮಾಡ್ತಾರಂತಂದರೆ, ಈ ಒಂದು ಕೇಂದ್ರ ಕಾರಾಗೃಹದ ಪಕ್ಕದಲ್ಲೇ ಒಂದು ಸಾರ್ವಜನಿಕರು ಕೂಡ ರಸ್ತೆ ಕೂಡ ಓಡಾಡಕ್ಕೆ ಇರ್ತಕ್ಕಂಥದ್ದು. ಆ ರಸ್ತೆಯಿಂದ ಕೂಡ ಒಳಗಡೆ ಮೊಬೈಲ್ಗಳನ್ನು ಎಸ್ತಕ್ಕಂಥದ್ದು ಕೂಡ ಇಲ್ಲಿ ಸಾಕಷ್ಟು ಬಾರಿ ಕೂಡ ಇದು CC ಕ್ಯಾಮರಾ ವಿಜುವಲ್ಸಲ್ಲಿ ಕೂಡ ಒಂದು ಸರಿಯಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ಗಾಂಜಾ ಸಪ್ಲೈ ಆಗೋದನ್ನು ಕೂಡ ಅಲ್ಲಿನ ಅಧಿಕಾರಿಗಳು ಕಟ್ಟುನಿಟ್ಟಿನ ಮಾಡಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಆದರೆ ಇಲ್ಲಿ ಗಾಂಜಾವನ್ನು ಯಾವ ರೀತಿಯಾಗಿ ಒಳಗಡೆ ಸಪ್ಲೈ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಮಹತ್ವವಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಇಲ್ಲಿ ಹೊರಗಡೆಯಿಂದ ಒಂದು ಬಾಲ್ ಮಾದರಿಯಲ್ಲಿ ಅದನ್ನು ರೆಡಿ ಮಾಡಿ ಆ ಒಂದು ಬಾಲ್ ಮಾದರಿ ಒಳಗಡೆ ಗಾಂಜಾವನ್ನು ಇಟ್ಟು ರಸ್ತೆ ಬದಿಯಿಂದ ಜೈಲೊಳಗಡೆ ಎಸ್ತಾ ಇರ್ತಕ್ಕಂಥದ್ದು. ಅದನ್ನು ಕೈದಿಗಳು ಗಾಂಜಾವನ್ನು ಬಳಕೆ ಮಾಡ್ತಕ್ಕಂಥದ್ದು. ಇಲ್ಲಿ ಕೂಡ ಜೈಲು ಅಧಿಕಾರಿಗಳು ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇವೆಲ್ಲವೂ ಕೂಡ ಪತ್ತೆ ಆಗ್ತಕ್ಕಂಥದ್ದು. ಜೈಲು ಅಧಿಕಾರಿಗಳು ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡರೂ ಕೂಡ ಇಲ್ಲಿ ಮೊಬೈಲ್ ಬಳಕೆ ಆಗ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಪ್ರತಿ ಬಾರಿ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಮೊಬೈಲ್ಗಳು ಕೂಡ ಸಿಗ್ತಾ ಇದ್ದಾವೆ, ಗಾಂಜಾ ಕೂಡ ಸಿಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತದೆ. 21/12/2025 ಫಿರ್ಯಾದಿದಾರರಾದ YS ಡೊಲ್ಲಣ್ಣನವರ್ ಜೈಲ್ ಸ್ಟಾಫ್ ಇರ್ತಾರೆ. ಇವರು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದರಲ್ಲಿ ವಿಚಾರ ಏನಂದರೆ, ಜೈಲ್ ಸೂಪ್ರೆಂಟ್ ಅವರ ನೇತೃತ್ವದಲ್ಲಿ ಒಂದು ಆಲ್ ಬ್ಯಾರಕ್ಸ್ ಜೈಲಲ್ಲಿ ಸರ್ಪ್ರೈಸ್ ಒಂದು ತಪಾಸಣೆ ಮಾಡಿರ್ತಾರೆ. ಇದರಲ್ಲಿ 6 ಕೀಪ್ಯಾಡ್ ಮೊಬೈಲ್ಸು ಮತ್ತು 2 ಚಾರ್ಜರ್ಸ್ ಸಿಕ್ಕಿರುತ್ತೆ ಅಂತ ಹೇಳಿ ಅವರು ಕೊಟ್ಟಿರುವಂಥ ಫಿರ್ಯಾದನ್ನು ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 233/25 ಸೆಕ್ಷನ್ 42 ಕರ್ನಾಟಕ ಪ್ರಿಸನರ್ಸ್ ಆ್ಯಕ್ಟ್ 2022 ರೀತಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರ್ತಾರೆ. ನೆಟ್ವರ್ಕ್ ಜಾಮರ್ ಮುಂಚೆ ಇದು 2G ಜಾಮರ್ ಏನೋ ಇತ್ತು, ಈಗ 5G ಜಾಮರ್ ಹಾಕಿದ್ದಾರೆ. ನೆಟ್ವರ್ಕ್ ಏನು ಸಿಗ್ತಾ ಇಲ್ಲ ಅಲ್ಲಿ.
ಈಗ ತನಿಖೆಯಿಂದ ಅದು ನೆಟ್ವರ್ಕ್ ಸಿಕ್ತಿತ್ತು, ಅದು ಹಳೇದು ತಂದು ಹಂಗೆ ಇಟ್ಕೊಂಡಿದ್ರಾ ಏನು ಅದ್ರ ಬಗ್ಗೆ ತನಿಖೆಯಿಂದ ತಿಳಬೇಕಾಗಿದೆ. ಅದೇ ತುಂಬ ಹಳೇದು, ಯಾಕೆಂದರೆ ಅವರು ಹೊರಗಡೆ ಪೊದೆಯೋದು ಇದರಲ್ಲಿ ತುಂಬ ಇದೆ, ಔಟ್ಸೈಡ್ ಬಿಟ್ಟಿರ್ತಾರಲ್ಲ, ಅವಾಗ ಎಲ್ಲಾದರೂ ಬಚ್ಚಿಟ್ಟು ಹಾಕ್ತಾರೆ ತೊಗೊಂಡು ಬಂದಿದ್ದಾರಾ, ಹಳೇದ ಅದು ಹೊಸದಾಗಿ ಎಲ್ಲರೂ ತೊಗೊಂಡು ಬಂದಿದ್ದಾರಾ, ಅದ್ರ ಬಗ್ಗೆ ತನಿಖೆಯಿಂದ ವಿವರ ತಿಳಿಬೇಕಾಗಿದೆ. ಬಾಲಲ್ಲಿ ಎಸೆದಿರೋವಂಥದ್ದು ಸಪ್ರೇಟ್ ಪ್ರತ್ಯೇಕವಾಗಿ ಪ್ರಕರಣ ದಾಖಲೆ ಅದು ಇಲ್ಲ, ಅದು ಗೊತ್ತಾಗಿಲ್ಲ, ಈಗ ತಕ್ಷಣದಲ್ಲಿ ಗೊತ್ತಾಗಿಲ್ಲ. ಅವ್ರದ್ದು ಸಿಮ್ದು ಏನು ಯೂಸ್ ಮಾಡ್ತಿದ್ರು ಅದನ್ನು ಆಧರಿಸಿ ಮುಂದಿನ ತನಿಖೆಯಲ್ಲಿ ಅದು ಯಾರು ಯೂಸ್ ಮಾಡ್ತಾಯಿದ್ರು ಅಂತ ಒಂದು ಫೈಂಡ್ ಔಟ್ ಮಾಡಿ. ಅದು 2-3 ಥರ ಆಗುತ್ತೆ. ಅವರು ಆಚೆ ಹೊರಗಡೆ ಬಂದಾಗ ಯಾವಾಗಾದ್ರೂ ಹೋಗಿದ್ಯಾ, ಅಥವಾ ಅವ್ರದ್ದು ಲಗೇಜಸ್ಸು ಏನಾದ್ರು ತಂದುಕೊಟ್ಟಿರ್ತಾರಲ್ಲ ಮನೆಯಿಂದ, ಅಲ್ಲಿ ಹೋಗಿದ್ಯಾ ಅದು, ಮತ್ತು ಎಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ತನಿಖೆಯಿಂದ ಗೊತ್ತಾಗುತ್ತೆ. ಅಕಸ್ಮಾತಾಗಿ ಏನಾದರೂ ಯಾರ್ದಾದ್ರು ಇದರಲ್ಲಿ ತಪ್ಪು ಅಂತ ಕಂಡು ಬಂದಲ್ಲಿ ಅವ್ರ ಮೇಲೆ ಅವರ ಹಿರಿಯ ಅಧಿಕಾರಿಗಳಿಗೆ ನಾನು ರಿಪೋರ್ಟ್ ಸಹ ಕೊಡ್ತೀನಿ. ಈ ಪ್ರಕರಣವನ್ನು ಕೂಡ ಗಂಭೀರವಾಗಿ ಜೈಲಾಧಿಕಾರಿಗಳು ಕೂಡ ಪರಿಗಣಿಸಿರ್ತಕ್ಕಂಥದ್ದು. ಈ ಬಗ್ಗೆ ಬಳ್ಳಾರಿಯ ಬ್ರೂಸ್ಪೇಟ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಬಾಲ್ ಮಾದರಿಯಲ್ಲಿ ಒಳಗಡೆ ಏನು ಗಾಂಜಾವನ್ನು ಇಟ್ಟು ಒಳಗಡೆ ಸಪ್ಲೈ ಮಾಡಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಕೂಡ ತನಿಖೆಯನ್ನು ಕೂಡ ಬ್ರೂಸ್ಪೇಟ್ ಅಧಿಕಾರಿಗಳು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಇಲ್ಲಿ ಜೈಲಿನ ಕೆಳ ಹಂತದ ಅಧಿಕಾರಿಗಳ ಏನಾದರೂ ಕೈವಾಡ ಇದೆ ಅನ್ನೋದು ಕೂಡ ಸಂಶಯ ಕೂಡ ವ್ಯಕ್ತ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ಪೊಲೀಸರು ಕೂಡ ಇದನ್ನು ತನಿಖೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಎಷ್ಟೇ ಒಂದು ಕಾರಾಗೃಹದ ಇಲಾಖೆ ಅಧಿಕಾರಿಗಳು ಇಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೂ ಕೂಡ ಒಳಗಡೆ ಫೋನ್ ಬಳಕೆ ಆಗ್ತಕ್ಕಂಥದ್ದು, ಗಾಂಜಾ ಕೂಡ ಕೈದಿಗಳು ಕೂಡ ತೆಗೆದುಕೊಳ್ತಕ್ಕಂಥದ್ದು ಇಲ್ಲಿ ಕೂಡ ಗೊತ್ತಾಗ್ತಾ ಇದೆ. ನಿಟ್ಟಿನಲ್ಲಿ ಕೂಡ ಪೊಲೀಸರು ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾಕೆಂತಂದರೆ ಇಲ್ಲಿ ಸಾರ್ವಜನಿಕರಿಗೆ ಸರಿಯಾದಂಥ ಮೊಬೈಲ್ ನೆಟ್ವರ್ಕು ಸಿಗಲ್ಲ, ಆದರೆ ಕೈದಿಗಳು ಯಾವ ರೀತಿಯಾದಂಥ ಒಳಗಡೆ ಫೋನಲ್ಲಿ ಸಂಭಾಷಣೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡಿದ ನಂತರ ಇಲ್ಲಿ ನಿಜವಾಗಲೂ ಅಂದರೆ ಜಾಮರ್ ಕೆಲವೊಂದು ಸಂದರ್ಭದಲ್ಲಿ ಏನಾದರೂ ಜಾಮರ್ ಆಫ್ ಆಗುತ್ತಾ ಅಥವಾ ಏನನ್ನೋದು ಕೂಡ ಇಲ್ಲಿ ಗೊತ್ತಾಗಬೇಕಾಗಿದೆ. ಯಾಕೆಂತಂದರೆ ಪ್ರತಿ ಸಂದರ್ಭದಲ್ಲಿ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊಬೈಲ್ಗಳು ಸಿಗ್ತಕ್ಕಂಥದ್ದು ನೋಡಿದ್ರೆ ಇಲ್ಲಿ ಯಾವ ರೀತಿಯಾದಂಥ ಜೈಲೊಳಗಡೆ ವ್ಯವಸ್ಥೆ ಇದೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಇದರ ಬಗ್ಗೆ ಪೊಲೀಸರು ಕೂಡ ಒಂದು ಗಂಭೀರವಾದಂಥ ತನಿಖೆಯನ್ನು ಕೂಡ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಇರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.